ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋನಲ್ಲಿ ಕಾನೂನು ಎಂದರೇನು ಮತ್ತು ಸಮಾಜಕ್ಕೆ ಕಾನೂನು ಏಕೆ ಅಗತ್ಯ ಎಂಬುದನ್ನು ತಮಗೆ ಸರಳ ರೀತಿಯಲ್ಲಿ ತಿಳಿಸಲು ಬಯಸುತ್ತೇನೆ. ಕಾನೂನು ಅಂದರೆ ರಾಜ್ಯ ಅಥವಾ ಸರ್ಕಾರದ ಮೂಲಕ ನಿರ್ಮಿಸಲಾಗುವ ನಿಯಮಗಳು ಮತ್ತು ವಿಧಿಗಳು. ಈ ನಿಯಮಗಳನ್ನು ಎಲ್ಲ ನಾಗರಿಕರು ಪಾಲಿಸಬೇಕು ಮತ್ತು ಇದು ಕಡ್ಡಾಯವಾಗಿದೆ. ಇನ್ನು ನಮ್ಗೆ ಯಾಕ್ರಿ ಕಾನೂನು ಬೇಕು? ನಮಗೆ ಕಾನೂನಿನ ಉದ್ದೇಶ ಏನು? ವಾಟ್ ಈಸ್ ದ ಅಬ್ಜೆಕ್ಟ್ ಆಫ್ ಲಾ? ಅಂದರೆ ಇವತ್ತು ಕಾನೂನು ಇಲ್ಲದ ಸಮಾಜವನ್ನು ನಾವು ಹೇಗೆ ಊಹಿಸಿಕೊಳ್ಳಲು ಸಾಧ್ಯವಿದೆ? ಯಾಕಪ್ಪ ಅಂತಂದರೆ ಇವತ್ತು ನಮ್ಮ ಸಮಾಜದಲ್ಲಿ ಕಾನೂನು ಇಲ್ಲ ಅಂತಂದರೆ ಆ ಒಂದು ಸಮಾಜದಲ್ಲಿ ಅಶಾಂತಿಯನ್ನು ನಾವು ಕಾಣ್ತೇವೆ, ಅನ್ಯಾಯವನ್ನು ಕಾಣ್ತೇವೆ. ಇನ್ನು ಅದೇ ರೀತಿಯಾಗಿರ್ತಕ್ಕಂಥದ್ದು ಆ ಒಂದು ಸಮಾಜದಲ್ಲಿ ಕಾನೂನು ಇಲ್ಲದಂತಹ ಸಮಾಜದಲ್ಲಿ ಏನಾಗ್ತದೆ ಅಂತಂದರೆ ಬಲವಂತನೇ ಏನಾಗ್ತಾನೆ, ಅಲ್ಲಿ ಹೆಚ್ಚು ತನ್ನ ಶಕ್ತಿಯನ್ನು ಏನು ಮಾಡ್ತಾನೆ, ತೋರ್ಪಡಿಸುತ್ತಾನೆ. ಅಲ್ಲಿ ಶಕ್ತಿಹೀನರಿಗೆ ಏನಾಗುವುದಿಲ್ಲ, ನ್ಯಾಯ ಸಿಗುವುದಿಲ್ಲ. ಯಾವ ಬಲಶಾಲಿ ಇರ್ತಾನಲ್ಲ ಅಲ್ಲಿ ಏನಾಗ್ತದೆ, ಅವನಿಗೆ ನ್ಯಾಯ ಸಿಗುವಂಥ ವ್ಯವಸ್ಥೆಯನ್ನು ನೋಡ್ತೀವಿ. ಅದೇ ರೀತಿಯಾಗಿ ಸಮಾಜದಲ್ಲಿ ಕಾನೂನು ಸುವ್ಯವಸ್ಥೆ ಸರಿಯಾದ ರೀತಿ ಒಳಗಿದ್ದಾಗ ಅಲ್ಲಿ ಏನಾಗ್ತದೆ ಅಂತಂದರೆ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಸಮಾನ ರೀತಿ ಒಳಗೆ ನ್ಯಾಯ ಸಿಗುವಂಥ ವ್ಯವಸ್ಥೆ ನಾವೆಲ್ಲಿ ನೋಡ್ತೀವಪ್ಪ ಅಂತಂದ್ರೆ ಕಾನೂನು ವ್ಯವಸ್ಥೆಯಲ್ಲಿ ನೋಡ್ತೀವಿ. ಇನ್ನು ಅದೇ ರೀತಿಯಾಗಿ ನಾವು ಕಾನೂನು ಮತ್ತು ನಾಗರಿಕರು ಸಮಾಜದಲ್ಲಿರ್ತಕ್ಕಂಥ ನಾವು ಕಾನೂನನ್ನು ನೋಡಿದ್ರೆ ಹಲವಾರು ರೀತಿಯ ಕಾನೂನು ಅದಾವು. ಪ್ರತಿಯೊಬ್ಬ ವ್ಯಕ್ತಿಗಿರ್ತಕ್ಕಂಥ ಹಕ್ಕುಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕಾನೂನು ಆಗಿರ್ಬೋದು. ಎಲ್ಲ ಕಾನೂನುಗಳನ್ನು ಭಾರತದಲ್ಲಿರ್ತಕ್ಕಂಥ ಅಥವಾ ರಾಜ್ಯದಲ್ಲಿರ್ತಕ್ಕಂಥ ಅಥವಾ ಈ ಒಂದು ನೆಲದ ಮೇಲಿರ್ತಕ್ಕಂಥ ಪ್ರತಿಯೊಬ್ಬ ನಾಗರಿಕರು ಕೂಡ ಏನು ಮಾಡಬೇಕು ಅಂತಂತಂದರೆ ಆ ಕಾನೂನನ್ನು ಗೌರವಿಸಬೇಕು ಮತ್ತು ಆ ಕಾನೂನನ್ನು ತಿಳ್ಕೊಳ್ಬೇಕು ಮತ್ತು ಆ ಕಾನೂನಿನ ಅನ್ವಯ ನಡೆದುಕೊಳ್ಳಬೇಕು ಮತ್ತು ಬದುಕಬೇಕಾಗ್ತದೆ. ಇನ್ನು ಅದೇ ರೀತಿಯಾಗಿ ಹೇಳ್ಬೇಕಂತಂದರೆ ಕಾನೂನು ಮತ್ತು ಸಂವಿಧಾನ. ಈಗ ನಾವು ಸಮಾಜದೊಳಗೆ ಹಲವಾರು ರೀತಿ ಒಳಗೆ ನಾವು ಕಾನೂನು ನೋಡ್ತೇವೆ. ಸಂಸತ್ತು ಹಲವಾರು ರೀತಿಯ ಅಥವಾ ಹಲವಾರು ಬಗೆಯ ಕಾನೂನುಗಳನ್ನು ಜಾರಿಗೆ ತುಂಬಿರ್ತದೆ. ಆ ಎಲ್ಲ ಕಾನೂನುಗಳನ್ನು ನಾವೇನು ಮಾಡ್ತೀವಿ, ಈ ಒಂದು ಸಂವಿಧಾನದ ಅಡಿಯೊಳಗೆ ನೋಡ್ತೀವಿ. ಈ ಒಂದು ಸಂವಿಧಾನವನ್ನು ರಚನೆ ಮಾಡಿರ್ತಕ್ಕಂಥವ್ರು ಯಾರಪ್ಪ ಅಂತಂದರೆ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇವತ್ತು ಸಂವಿಧಾನ ಅನ್ನುವಂಥದ್ದು ಭಾರತದ ಅತಿ ದೊಡ್ಡ ಸಂವಿಧಾನ. ಈ ಒಂದು ಸಂವಿಧಾನ ಭಾರತದಲ್ಲಿ ವಾಸಿಸುವಂತಹ ಪ್ರತಿಯೊಬ್ಬ ಪ್ರಜೆಯೂ ಕೂಡ ಮತ್ತು ಪ್ರತಿಯೊಬ್ಬ ನಾಗರಿಕರಿಗೂ ಕೂಡ ತಮ್ಮ ಹಕ್ಕು ಮತ್ತು ಬಾಧ್ಯತೆಗಳಿಗೆ ಮತ್ತು ಹಕ್ಕು ಮತ್ತು ಕರ್ತವ್ಯಗಳ ಬಗ್ಗೆ ಹೆಚ್ಚಿನ ರೀತಿಯೊಳಗೆ ಅರ್ಥೈಸಿದೆ. ಅದೇ ರೀತಿಯಾಗಿರ್ತಕ್ಕಂಥದ್ದು ನಾವು ಹೇಳಬೇಕಂತಂದರೆ ಇವತ್ತು ಕಾನೂನು ಎಷ್ಟರ ಮಟ್ಟಿಗೆ ನಮ್ಮ ದೇಶದಲ್ಲಿ ಅಳವಡಿಕೆ ಆಗ್ತಿದೆ ಮತ್ತು ಇದನ್ನು ನಾವು ಇನ್ನೂ ಯಾಕೆ ನಮ್ಮ ಸಮಾಜದೊಳಗಿದಿರೋದು ಅರಿವು ಯಾಕೆ ಆಗ್ತಾ ಇಲ್ಲ ಎನ್ನುವಂಥ ನಾವು ನೋಡ್ತಾ ಹೋದರೆ ನಾವು ಸರಿಯಾಗಿ ಓದ್ತಾ ಇಲ್ಲ. ಕಾನೂನು ಏನಿದೆ, ಏನಾಗ್ತಾ ಇದೆ, ಏನು ಆಗಬೇಕಾಗಿದೆ ಮತ್ತು ಇವತ್ತು ಪ್ರಸ್ತುತ ದಿನಮಾನದೊಳಗೆ ನಾವು ಹಲವಾರು ರೀತಿಯಾದಂತಹ ನ್ಯೂಸನ್ನು ನೋಡ್ತೀವಿ, ಹಲವಾರು ರೀತಿಯಾದಂತಹ ಮ್ಯಾಗ್ಝಿನನ್ನು ನೋಡ್ತೀವಿ. ಅದ್ರೊಳಗೆ ನಾವು ಗಮನಿಸಬೇಕು ಇವತ್ತು ಸಂವಿಧಾನದೊಳಗೆ ಯಾವ್ಯಾವ ರೀತಿಯಾಗಿರ್ತಕ್ಕಂಥ ನಮ್ಮ ರೈಟ್ಸ್ ಇದ್ದಾವೆ, ಯಾವ್ಯಾವ ರೀತಿಯಾಗಿದ್ದಂಥ ಹಕ್ಕು ಮತ್ತು ಬಾಧ್ಯತೆಗಳಿದ್ದಾವೆ, ಇವತ್ತು ಯಾವ್ಯಾವ ಕಾನೂನು ತರ್ತಾ ಇದ್ದಾರೆ, ಅವನ್ನೆಲ್ಲ ನಾವು ಪ್ರತಿಯೊಂದು ಗಮನಿಸ್ತಾ ಹೋದಂಗೆ ಆ ಒಂದು ಕಾನೂನಿನ ಅರಿವು ಮತ್ತು ಸಂವಿಧಾನದ ಒಂದು ಹಕ್ಕು ಮತ್ತು ಬಾಧ್ಯತೆಗಳಿರ್ಬೋದು ಮತ್ತು ಹಕ್ಕು ಮತ್ತು ಅದರ ಒಂದು ಕೊಡುಗೆನ ನಾವು ನೋಡ್ಬೋದು. ಅಂದಾಗ ಮಾತ್ರ ಏನಾಗ್ತದೆ, ಒಬ್ಬ ಭಾರತದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಪ್ರಜೆಯೂ ಕೂಡ ತಾನು ಸಮಾಜದಲ್ಲಿ ಉತ್ತಮ ಪ್ರಜೆಯಾಗಲಿಕ್ಕೆ ಮತ್ತು ಉತ್ತಮ ನಾಗಲಿಕ್ಕೆ ಬಹಳ ಸಹಾಯ ಆಗುತ್ತೆ. ಅದೇ ರೀತಿಯಾಗಿ ಈ ಒಂದು ವಿಡಿಯೋ ತಮಗೆ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿಯಾಗಿ ಶೇರ್ ಮಾಡಿ. ಧನ್ಯವಾದಗಳು.